ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅಗಸ್ತ್ಯ ವ್ಲಾಗ್ಸ್. ಎಲ್ಲರೂ ಇನ್ನೊಂದು ವೀಡಿಯೋದಲ್ಲಿ ನೋಡ್ತಿರೋದ್ರಲ್ಲಿ ಸಂತೋಷ. ಸಿನ್ಸಿಯರ್ ನನ್ನ ಫಸ್ಟ್ ಕಾರ್ ವ್ಲಾಗ್ ಆಗಿರೋದ್ರಿಂದ ಅಷ್ಟಕ್ಕಷ್ಟೇ ಮಾತಾಡಿರ್ತೀನಿ, ಜಾಸ್ತಿ ಮಾತಾಡಿರಲ್ಲ. ಆಲ್ಸೋ ಲೈಕ್ ಇದರಲ್ಲಿ ಯಾವುದೇ ರೀತಿಯಾದ ಎಕ್ಸ್ಟರ್ನಲ್ ಮೈಕ್ ನಾನು ಯೂಸ್ ಮಾಡಿಲ್ಲ, ಇಂಟರ್ನಲ್ ಮೈಕಲ್ಲೇ ಮಾತಾಡ್ತೀನಿ. ಸೊ ಸೌಂಡ್ ಸ್ವಲ್ಪ ಅಲ್ಲಿ ಹಾಗೆ ಹಿಂಗೆ ಇರುತ್ತೆ. ಹೋಪ್ ಯು ಗೈಸ್ ವಿಲ್ ಎಂಜಾಯ್ ದಿಸ್ ವಿಡಿಯೋ. ಬನ್ನಿ ವಿಡಿಯೋ ಒಳಗಡೆ ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅಗಸ್ತ್ಯ ವ್ಲಾಗ್ಸ್. ದಿನಾಂಕ 30 ಸೆಪ್ಟೆಂಬರ್ 2023 ಶನಿವಾರ, ಗಂಟೆ 3 ಆಯಿತು. ಈ ವಿಡಿಯೋ ಯಾವುದ್ರ ಬಗ್ಗೆಪ್ಪ ಅಂದರೆ, ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ ಪ್ರಕಾರ ಎವ್ರಿ ಮಂತ್ ಅಫಿಷಿಯಲ್ ಟ್ರಿಪ್ ಅಂತ ಒಂದು ಕಡೆ ಹೋಗ್ತಾನೆ ಇರ್ತೀನಿ ಅಂತ ಹೇಳಿದೆ. ಆಲ್ಮೋಸ್ಟ್ ಲಾಸ್ಟ್ ಆಗಸ್ಟ್ 15ಗೆ ಇಂಡಿಪೆಂಡೆನ್ಸ್ ಡೇ ರೈಡ್ ಹೋಗಿದ್ದು. 1.5 ತಿಂಗಳಾಯಿತು, ಸೆಪ್ಟೆಂಬರಲ್ಲಿ ಯಾವುದೇ ರೈಡ್ಸ್ ಆಗಲಿ ಹೋಗಿಲ್ಲ. ಆ್ಯಕ್ಚುಲಿ 24th ರಾಮನಗರಕ್ಕೆ ಹೋಗಬೇಕಿತ್ತು. ಡ್ಯೂ ಟು ಪರ್ಸ್ನಲ್ ಸೆಲೆಬ್ರೇಷನ್ಸ್ ಎಲ್ಲಿಗೂ ಹೋಗೋಕ್ಕಾಗಿಲ್ಲ. ಸೆಪ್ಟೆಂಬರ್ ಅಕ್ಟೋಬರ್ ಎರಡಕ್ಕೂ ಸೇರಿಸಿ ಒಟ್ಟಿಗೆ ಟ್ರಿಪ್ ಹೋಗೋಣ ಅನ್ನೋ ನಿಟ್ಟಿನಲ್ಲಿ ಇವತ್ತು ಹೋಗ್ತಾ ಇದ್ದೀವಿ. ವಿಚಾರ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಕಾನ್ಶು ನಾವು ತೊಗೊಂಡೋಗ್ತಿಲ್ಲ. ಎಸ್ ಗಾಯ್ಸ್, ನಾವು ಕಾರಲ್ಲಿ ಹೋಗ್ತಾ ಇದ್ದೀವಿ. ಪ್ಲ್ಯಾನ್ ಏನಪ್ಪ ಅಂತ ಹೇಳಿದ್ರೆ, ಕಾರಲ್ಲಿ 4 ಜನ ಹೋಗ್ತಿದ್ದೀವಿ. ಅಲ್ಲ ಅವ್ರ ಮನೆ ಇರೋದು. ಸೊ ಅವನು ಎಕೋಸ್ಪೋರ್ಟಲ್ಲೇ ಹೋಗ್ತಾ ಇದ್ದೀವಿ. ಕಾರಣ ಆ್ಯಕ್ಚುಲಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ, ನಾನು ಭರತು, ಮಂಜು, ಸಾಯಿ ಹೋಗೋಣ ಅಂತ. ಡ್ಯೂ ಟು ಯಾವಾಗಲೂ ಒಂದು ಲಾಂಗ್ ಲೀವ್ ಸಿಕ್ಕರೆ ನನಗೋಸ್ಕರ ಕಾಯ್ತಾ ಇದ್ದವನು. ಈಗ ಲಾಂಗ್ ಲೀವ್ ಇದ್ದು ನಾನು ಅಷ್ಟೊಂದು ತಲೆ ಕೆಡ್ಸ್ಕೊಂಡಿಲ್ಲ. ಶುಕ್ರವಾರ ಅಂದರೆ ನಿನ್ನೆ ಮಾರ್ನಿಂಗ್ ನಮ್ಮ ಕಸಿನ್ ಈ ಥರ ದಿನ ಲೀವ್ ಐತೆ, ನಿಮ್ಮ ಫ್ರೆಂಡ್ಸ್ ಜೊತೆ ಬೇಕಂದರೆ ನೆಕ್ಸ್ಟ್ ಸಂಡೇ ಹೋಗೋಣ ಅಂತ ಹೇಳ್ದ. ಸರಿ ಅಂತ ಅವ್ರಿಗೆಲ್ಲ ಹೆಂಗೂ ಹೇಳಿ ಒಪ್ಪಿಸಿ ಜಸ್ಟ್ ಲೀವಿಂಗ್. ಆ ಟೈಮ್ 3 ಗಂಟೆ ಆಯಿತು. 2 ಗಂಟೆಗೆ ಹೊಡೋಣ, 1 ಗಂಟೆ ಹೊರಡೋಣ ಅಂದರು. 3 ಗಂಟೆ ಆಯಿತು. ನನ್ನ ಪ್ರಕಾರ ಇಲ್ಲೇ 4-5 ಗಂಟೆ ಆಗುತ್ತೆ. ಸೊ ಯಾರ್ಯಾರು ಹೋಗ್ತಾ ಇದ್ದೀವಿ ಅಂತ ಕಾರ್ ಹತ್ರ ಹೋದಾಗ ತೋರಿಸ್ತೀನಿ. ಸಿ ಯು ಗಾಯ್ಸ್. இந்த வீடியோ ராயல் என்ஃபீல்ட் வாங்குறதுக்கு அப்புறம் பார்த்ததா இல்ல, அதுக்கு முன்னாடி முன்னாடியா? நான் ಸೈಕಲ್ ವೀಲಿಂಗ್ ತೆಗೆದೆ. ನಿನ್ನ ಕಾರ್ ಏನಪ್ಪ ಆಯಿತು ಅಂತ ಹೇಳಿದ್ರೆ, ನಂದು ಸರ್ವಿಸ್ ಬಿಡಬೇಕು. ತೊಗೊಂಡು 4 ತಿಂಗಳಾಯ್ತು, ಇನ್ನೂ ಸರ್ವಿಸ್ ಇಲ್ಲ. ಆಯಿಲ್ ಬೇರೆ ಲೆವೆಲ್ ಕಮ್ಮಿ ಇದೆ. ಸೊ ಅದರಿಂದ ಸರ್ವಿಸ್ ಬಿಡಬೇಕು. ಈ ರೈಡಿಗೆ ನಾವು ಕಾನ್ಶನ್ ತೊಗೊಂಡೋಗ್ತಿಲ್ಲ. ನೆಕ್ಸ್ಟ್ ಸಂಡೇ ಇವನ್ನೇ ತೊಗೊಂಡು ಆ್ಯಸ್ ಯೂಶುವಲ್ ಪ್ಲ್ಯಾನ್ ಮಾಡಿದ ಪ್ರಕಾರನೇ ನಮ್ಮ ಏತ್ಲಾಂಡಿಸ್ ಜೊತೆ ಸೇಮ್ ಪ್ಲೇಸ್ಗೆ ಹೋಗ್ತೀನಿ. ಅವಳಾಗು ಬರುತ್ತೆ. ಸ್ಟೇ ಟ್ಯೂನ್ಡ್. ಸೊ ಥಿಂಗ್ಸ್ ನಾನು ಕ್ಯಾರಿ ಮಾಡ್ತಿರೋದು ಕ್ಯಾಮ್ರಾ ಬ್ಯಾಗು, ಕ್ಯಾಮರಾ ಆ್ಯಂಡ್ ಅದ್ರ ಲೆನ್ಸು. ಸ್ವಂತ ಕ್ಯಾಮ್ರಾಗಳು ಯಾವ ಬಾಡಿಗೆಗೂ ತಂದಿಲ್ಲ. ನಾನು ಆ್ಯಕ್ಷನ್ ಕ್ಯಾಮ್ರಾಗೆ ಯೂಸ್ ಮಾಡ್ತಿರೋ ಮೈಕು, ಕೇಬಲ್ಸು, ಮೈಕ್ ಅಡಾಪ್ಟರು, ಆ ಮೆಮೊರಿ ಕಾರ್ಡು, ಪೆನ್ ಡ್ರೈವ್, ಕಾರ್ಡ್ ರೀಡರ್ ಎಲ್ಲ ಇದೆ. ಆ್ಯಂಡ್ ಅದ್ರ ಜೊತೆ ಒಂದು ಶರ್ಟು. ಅದ್ರ ಜೊತೆ ಇದನ್ನು ತೊಗೊಳ್ಳೋಣ ಅಂತ ಪ್ಲ್ಯಾನ್ ಇದೆ. ಫ್ರೀ ಟೈಮಲ್ಲಿ ಎಡಿಟ್ ಮಾಡೋಣ ಅಂತ. ಗಂಟೆ 3:25 ಆಯಿತು. ಮಳೆ ಬರೋಕ್ಕೆ ಪ್ರಾರಂಭ ಆಗಿದೆ. A few moments later. ಎಕ್ಸಾಕ್ಟ್ಲಿ 5 ಗಂಟೆ ಆಯಿತು. ಬರ್ತೀವಿ ಅಂತ ಕೊನೆಗೀಗ ಬಂದವ್ರೆ. ಬನ್ನಿ ಕಾರ್ ಹತ್ರ ಹೋಗಿ ನೋಡ. ಹಿಂಗೆ ಹೋಗಿ ರೈಟ್ ಹೋಗಿ ಮತ್ತೆ ರೈಟ್ ಹೋಗಿ ಎಲ್ಲರೂ ಟ್ರಿಪ್ಗೆ ಪ್ಲ್ಯಾನ್ ಮಾಡ್ಕೊಂಡು ಹೋದ್ರೆ, ಇವನು ಮೈಸೂರು ಹತ್ರ ಹೋಗೋಣ, ಅಲ್ಲೋಗಿ ಮನ್ಸು ಬಂದರೆ ಮಡಿಕೇರಿಗೆ ಹೋಗೋಣ, ಇಲ್ಲ ಮೂನಾರ್ಗೆ ಹೋಗೋಣ ಅಂತಿದ್ದಾರೆ. ನೋಡಿ ಅದೇ ಕಾರು ಮುಂದ್ಗಡೆ ನಿಂತಿರೋದು ನಂದು. ನೋಡಿ ಇವರೇ ನಮ್ಮ ಡ್ರೈವರು. ಇವರೇ ಅನುಷಾ ಅಂತ. ಇದೇ ನಮ್ಮ ಅಕ್ಕ ಕಾಶಿ. ಬಳಗುಂಟೆಬಲ್ಲಿದ್ದೀವಿ. Hello guys, welcome to Agastya's vlog. Hey, solunga. Bay of Venkatesh. ಇವಾಗ ಎಲ್ಲ ಹೋಗ್ತಾ ಇದೀವಿ ಗೊತ್ತಾ? ನಮಗೆ ಗೊತ್ತಿಲ್ಲ ಎಲ್ಲ ಹೋಗ್ತಾ ಇದೀವಿ ಅಂತ. ಹಿಂದೆ ಇರೋರು ಡಿಸೈಡ್ ಮಾಡ್ರು ಅಂತ ಹೇಳ್ತಾ ಇದೀವಿ. ಒಬ್ಬ ಮೂನಾರ್ ಹೋಗೋಣ ಅಂತಾನೆ, ಒಬ್ಬ ಮೈಸೂರು ಹೋಗೋಣ ಅಂತಾನೆ, ನಮ್ಮ ವೈಫ್ ನೋಡಿದ್ರೆ ಮಡಿಕೇರಿ ಹೋಗೋಣ ಅಂತಾನೆ. ಬಟ್ ಗೊತ್ತಿಲ್ಲ, ಇನ್ನೂ ಡಿಸೈಡ್ ಮಾಡಿಲ್ಲ. ಮದ್ದೂರು ಹೋದ್ಮೇಲೆ ಡಿಸೈಡ್ ಮಾಡ್ತೀವಿ. ಯಾಕಂದ್ರೆ ಮದ್ದೂರಿಂದ ಶಾರ್ಟೆಸ್ಟ್ ರೂಟ್ ಇದೆ. ನೋಡಿ ಇಂಡೋ ಹೇಳ್ತಾ ಇದ್ದಾನೆ, ಮಧುರೊಡೆ ತಿಂದ್ರೆ ಎನರ್ಜಿ ಬರುತ್ತಂತೆ. ಮಧುರೊಡೆ ತಿಂದ್ಮೇಲೆ ಡಿಸೈಡ್ ಮಾಡ್ತಾನಂತೆ. ಚಾನಲ್ ನಂದು ಕಮ್ಮಿ ಮಾತಾಡೋದು. ಸೊ ಅಗಸ್ತ್ಯ ಅವರು ಬ್ಲಾಗ್ ಸ್ಟಾರ್ಟ್ ಮಾಡಿದ್ದಾರೆ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಕೆಳಗಡೆ ಇರೋ ಬೆಲ್ನ ಡಿಂಗ್ ಡಿಂಗ್ ಅಂತ ಒತ್ತಿ. ಗಂಟೆ ಸುಮಾರು 7 ಗಂಟೆ ಆಯಿತು.
ಮದ್ದೂರ್ ಹತ್ರ ನಿಲ್ಸಿದ್ದೀವಿ. ಲಾಗು ಕಾರ್ ಒಳಗಡೆ ಏನು ಮಾಡೋಕ್ಕಾಗ್ತಿಲ್ಲ. ಸೊ ಇದು ಇನ್ನೂ ಅಭ್ಯಾಸ ಇಲ್ವಲ್ಲ, ಈಗ ನಾನು ಹೊಸ್ದಾಗಿ ಕಲಿತಿರೋದು. ಸೊ ಅದರಿಂದ ಯಾವುದೇ ಪ್ರಾಬ್ಲಮ್ ಇಲ್ಲ, ಮುಂದೆ ನೋಡ್ಕೊಳ್ಳೋಣ. ಎಕ್ಸಾಕ್ಟ್ಲಿ 5:12 ಏನೋ ಅಲ್ಲಿ ಬಿಟ್ವಿ. ವಯಾ ಬಗಲ್ಗುಂಟೆ ಬಂದು 8ನೇ ಮೈಲು ನೈಸ್ ರೋಡಲ್ಲಿ ಇಕ್ಕಿ ಕೆಂಗೇರಿ ಹತ್ರ ಎಕ್ಸಿಟ್ ಆಗಿ ಪ್ರೆಸೆಂಟ್ಲಿ ಮದ್ದೂರ್ ಹತ್ರ ನಿಲ್ಸಿದ್ದೀವಿ. ಕಾಮಿಡಿ ಏನಂದರೆ ಎಲ್ಲಿಗೆ ಹೋಗ್ತಿದ್ದೀವಿ ಅಂತಲೇ ಗೊತ್ತಿಲ್ಲ. ಬೆಂಗಳೂರು ಬಿಟ್ಟಾಯಿತು. ಸೊ ಬರೋ ದಾರಿಯಲ್ಲಿ ಮಡಿಕೇರಿನ ಮುನ್ನಾರ್ ಅಂತೇವಿ ಡಿಸ್ಕಷನ್ ಮಾಡಿ ಕೊನೆಗೆ ಮುನ್ನಾರ್. ಸೊ ಮದ್ದೂರಿಂದ ವಯಾ ಮಳವಳ್ಳಿ, ಅಲ್ಲಿಂದ ರೈಟ್ ತೊಗೊಂಡು ಚಾಮರಾಜನಗರ, ಗುಂಡ್ಲುಪೇಟೆ, ಕೂಡ್ಲೂರು ಹೋಗೋಣ ಅಂತಿದ್ದೀವಿ. ಯಾಕಂದರೆ ಆ ರೂಟಲ್ಲೇ ನೈಟಲ್ಲಿ ಓಪನಿಂಗ್ ಇರುತ್ತೆ ಅಂತ. ಆ್ಯಕ್ಚುಲ್ ಆಗಿ ಮೈಸೂರು ಹೋಗಿ ನಾಗರಹೊಳೆ ಪ್ಲ್ಯಾನ್ ಮಾಡಿದ್ದು. ಸೊ ಅಲ್ಲಿ ನೈಟಲ್ಲಿ 8:30 ಮೇಲೆ ಗಾಡಿ ಯಾವುದೋ ಅಲೋ ಮಾಡಲ್ಲ ಅಂದರು ಫಾರೆಸ್ಟ್ ರೂಟಲ್ಲಿ. ಸೊ ಅದರಿಂದ ಈ ರೂಟ್ ನೋಡೋಣ. ನೈಟ್ ಟೈಮ್ ಇರೋದ್ರಿಂದ ಅಷ್ಟೊಂದು ಏನು ವಾಕ್ ಮಾಡೋಕ್ಕಾಗಲ್ಲ. ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್ ಗೈಸ್. ಗೈಸ್ ನೋಡಿ, ಮಧುರಲ್ಲಿ ತವಾ ಫಿಶು, ಅದು ಗ್ರೀನ್ ಮಸಾಲ ಫ್ರೈ ಬಿಸಿ ಬಿಸಿಯಾಗಿ ಮಾಡಿ ಕೊಡ್ತಾ ಇದ್ದಾರೆ. ಇಲ್ಲಿ ನೋಡಿ, ನಮ್ಮ ಫ್ರೆಂಡ್ ಅರುಣ್ ಫಸ್ಟು ಈಸ್ಕೊಂಡು ತಿಂತಾ ಇದ್ದಾನೆ ಕಳ್ಳ. ಇಲ್ಲಿ ನಮ್ಮ ವೈಫ್ ಅನುಷಾ ಪಾಪ ಇನ್ನೂ ಬ್ಲಾಗರ್ಗೆ ಫಿಶೇ ಕೊಟ್ಟಿಲ್ಲ, ವೆಯ್ಟ್ ಮಾಡ್ತಾ ಇದ್ದಾನೆ. ಎಕ್ಸಾಕ್ಟ್ಲಿ 7:35 ಆಯಿತು. ಇಲ್ಲಿಂದ ಬಿಡ್ತಾ ಇದ್ದೀವಿ. ಡ್ರೈವರ್ ಗಾಡಿ ತೆಯ್ಯ. ಟೈಮ್ 8:40 ಆಯಿತು. ಪ್ಲ್ಯಾನಲ್ಲಿ ಒಂದು ಚೇಂಜು. ಚಾಮರಾಜನಗರ ಗುಂಡ್ಲುಪೇಟೆ ಮೇಲೆ ಹೋಗ್ತಿಲ್ಲ, ಈಗ ಹನೂರು ಹೋಗಿ ಗೋಬಿ ಚಟ್ಟಿಪಾಳ್ಯಂ ಹೋಗಿ ಅವಿನಾಶಿ ಜಾಯ್ನ್ ಆಗ್ತಿದ್ದೀವಿ. ಇವಾಗ ನೀವೇನು ನೋಡ್ತೀರಾ ರೋಡ್ ನಾವು ತೊಗೊಂಡಿದ್ದು ಮದ್ದೂರಿಂದ KM ದೊಡ್ಡಿ, ಮಳವಳ್ಳಿ, ಅದಾದಮೇಲೆ ಕೊಳ್ಳೇಗಾಲ ಬಂದ್ವಿ. ಕೊಳ್ಳೇಗಾಲ ಬಂದಮೇಲೆ ಟುವರ್ಡ್ಸ್ ಮಾದೇಶ್ವರ ಬೆಟ್ಟ ರೋಡ್ ಹೋಗಿ ಇಲ್ಲಿ ಹನೂರು ಇದೆಯಲ್ಲ, ಸೊ ಈ ಹನೂರು ಹತ್ರ ರೈಟ್ ತೊಗೊಂಡ್ವಿ. ರೈಟ್ ತೊಗೊಂಡು ಮತ್ತೆ ರಾಮಾಪುರ ಹತ್ರ ಲೆಫ್ಟ್ ತೊಗೊಂಡ್ರೆ, ನೀವು ತೊಗೊಂಡು ಈ ಸ್ಟ್ರೆಚ್ ವೈಟ್ ಲೈನ್ ಏನಿದೆ ಇಸ್ ಅರೌಂಡ್ 16 ಕಿಲೋಮೀಟ್ರ್ ಟಿಲ್ಲಿ ಆರ್ಡರ್ ಅಂತಿದೆಯಲ್ಲ ಅಲ್ಲಿವರೆಗೂ. ಸರ್ ನಾನು ನೋಡಿರೋದ್ರಲ್ಲಿ ಒನ್ ಆಫ್ ದಿ ಬೆಸ್ಟ್ ರೋಡ್ಸ್ ಅಂದರೆ ಅಷ್ಟು ರೋಡು. ಜಸ್ಟ್ 16 ಕಿಲೋಮೀಟ್ರ್ ಈ ರಾಮಾಪುರದಿಂದ ಈ TNKA ಬಾರ್ಡ್ರ್ವರೆಗೂ 16 ಕಿಲೋಮೀಟ್ರೇ. ಆಲ್ಮೋಸ್ಟ್ ನಾವು 2 ಅವರ್ಸ್ ಏನೋ ಟೈಮ್ ತೊಗೊತದೆ. ಆದಮೇಲೆ ಇದೇನು ಬಾರ್ಡ್ರ್ ಇದೆಯೋ, ಸೊ ಈ ಬಾರ್ಡ್ರಿಂದ ಅಪ್ ಟು ಅಂದಿಯೂರವರೆಗೂ 57 ಕಿಲೋಮೀಟ್ರು ರೋಡ್ ಅಂತೂ ಅಷ್ಟಂದರೆ ಅಷ್ಟು ಚಿಂತೆಯಾಗಿದೆ. ಏನು ಕರ್ನಾಟಕದಲ್ಲಿ ಈ ಫಾರೆಸ್ಟ್ ರೋಡ್ಗಳನ್ನ ಇಷ್ಟು ಫಸ್ಟಾಗಿ ಇಟ್ಟಿದ್ದಾರಂತ ನಿಮ್ಗೆ ಗೊತ್ತಾಗ್ತಿಲ್ಲ. ಬಟ್ ತಮಿಳ್ನಾಡವರು ರೋಡ್ ಅಂದರೆ ರೋಡೇ. ನಾವು ಅವಾಗಲೇ ಅಸ್ಯೂಮ್ ಮಾಡಿ ತಮಿಳ್ನಾಡು ಬಾರ್ಡ್ರಿಂದ ಆ ಸೈಡ್ ಸಖತ್ತಾಯಿತು ಅಂತ. ಆ ಥರ ಈ ಬಾರ್ಡ್ರಿಂದ ಅಪ್ ಟು ಅಂದಿಯೂರವರೆಗೂ ರೋಡ್ ಅಂತೂ ಚಿಂದಿ. ಪುರದಿಂದ ಈ ಬಾರ್ಡ್ರ್ವರೆಗೂ ಅಷ್ಟಂದರೆ ಅಷ್ಟು ಫುಲ್ ಟೆರಿಫಿಕ್ ಆಗಿತ್ತು. ನೈಟ್ ಬೇರೆ ಅವಾಗ ಒಂದು ಗಾಡಿನೂ ಬರ್ತಿಲ್ಲ. ಯಾವ ಕಾಲು We are into the biggest and deadliest ನಡೆಯಲು இந்த கார் எதுக்கு யூஸ் ஆகுது இல்லையா மச்சான்.
ಗಾಯ್ಸ್ ಫೈನಲ್ ಆಗಿ ಮುನ್ನಾರ್ಗೆ ಬಂದು ರೀಚ್ ಆಗಾಯಿತು. ಈವ್ನಿಂಗ್ 5 ಗಂಟೆ ಅಲ್ಲಿ ಬಿಟ್ವಿ. ಕರೆಕ್ಟಾಗಿ 5 ಗಂಟೆ 12 ಅವರ್ ಟ್ರಾವೆಲ್ ಮಾಡಿದ್ದೀವಿ. ನಮ್ಮನ್ನು ಅಪ್ ಟು 11 o'clockವರೆಗೂ ಓಡಿಸ್ತಾ 11 o'clockಯಿಂದ ಇವಾಗವರೆಗೂ 7 hours ನಾನೇ ಓಡಿಸಿರೋದು. ಸೊ ಫೈನಲಿ ಯಾವುದೇ ಇಶ್ಯೂ ಇಲ್ಲದೆ ಸೇಫಾಗಿ ರೀಚ್ ಆಗಾಯಿತು. ಸೊ ಮುಂದೆ ಇಲ್ಲಿ ಏನಿದೆ ಅಂಥದ್ದೆಲ್ಲ ನಾಳೆ ಎಕ್ಸ್ಪ್ಲೋರ್ ಮಾಡೋಣ.